ಸಾಧನೆ ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 65% ಅಂದರೆ ಸರಿಸುಮಾರು 8 ಲಕ್ಷಕ್ಕಿಂತ ಹೆಚ್ಚು ಟನ್ನುಗಳಷ್ಟು ಮಾವನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಶ್ರೀನಿವಾಸಪುರ ಪ್ರಮುಖ ಮಾರುಕಟ್ಟೆ ಕೇಂದ್ರವಾಗಿದೆ. ಕಳೆದ 1 ತಿಂಗಳಿಂದ ಮಾವಿಗೆ ಬೆಲೆ ಇಲ್ಲ. ಹಾಗಾಗಿ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಕೋಲಾರ ಜಿಲ್ಲಾ ಬಂದ್ಗೆ ಕರೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ CPM ಪಕ್ಷ ಈ ಒಂದು ಬಂದನ್ನು ಬೆಂಬಲಿಸ್ತಾ ಇದೆ. ದಿನಾಂಕ 22 ಸೋಮವಾರ ಜೂನ್ 22ನೇ ತಾರೀಕು ಸೋಮವಾರ ಬಂದ್ಗೆ ಕರೆ ನೀಡಿರುವ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಈ ಬಂದ್ಗೆ CPM ಪಕ್ಷ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದೆ. ಇವತ್ತು ಮಾವು ಬೆಳೆಗಾರರ ಸಮಸ್ಯೆಗಳು ಇತ್ಯರ್ಥ ಆಗಬೇಕು. ಭಾರಿ ಸಂಕಷ್ಟದಲ್ಲಿದ್ದಾರೆ. ಕೆಜಿಗೆ 3 ರೂಪಾಯಿ ಅಂತೆ, 1 ಟನ್ಗೆ ಕೇವಲ 3,000ಕ್ಕೆ ಮಾರಾಟ ಆಗ್ತಾ ಇದೆ. ಇದರಿಂದ ರೈತರು ಸಾಕಷ್ಟು ದಿವಾಳಿ ಆಗಿದ್ದಾರೆ, ನಷ್ಟ ಅನುಭವಿಸ್ತಾ ಇದ್ದಾರೆ. ಅವರಿಗೆ ಕನಿಷ್ಠ 1 ಕೆಜಿಗೆ 10 ರೂಪಾಯಿ ಅಥವಾ 1 ಟನ್ಗೆ 10,000 ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಲ್ಲಿ ಈ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತೇಳಿ ಬಂದ್ ಏನು ಕರೆ ಕೊಟ್ಟಿದ್ದಾರೋ ಈ ಬಂದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ನಾಗರಿಕರು, ಎಲ್ಲ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಬೇಕು ಅಂತೇಳಿ CPM ಪಕ್ಷ ಈ ಮೂಲಕ ವಿನಂತಿಸುತ್ತದೆ.